ಕುಂಭಕರ್ಣ ಯುದ್ಧವು ರಾಮಾಯಣದ ಮಹತ್ವದ ಘಟಕವಾಗಿದೆ. ಕುಂಭಕರ್ಣನು ರಾವಣನ ಸಹೋದರನಾಗಿದ್ದರು. ಆತನ ಮಾನವೀಯ ಗುಣ, ದಿವ್ಯ ಶಕ್ತಿಗಳು ಮತ್ತು ಯುದ್ಧಕೌಶಲ್ಯಗಳಿಂದ ಪ್ರತ್ಯೇಕವಾಗಿ ಗುರುತಿಸಲ್ಪಟ್ಟಿದ್ದ. ಯುದ್ಧಕ್ಕೆ ಮುಂಚೆ ಕುಂಭಕರ್ಣನು ತನ್ನ ಅಸಾಮಾನ್ಯ ಸ್ವಭಾವದಿಂದಲೇ ಪ್ರಸಿದ್ಧನಾಗಿದ್ದ. ಆತನು ಸುಮಾರು 6 ತಿಂಗಳು ನಿದ್ರಿಸುತ್ತಿದ್ದನು ಮತ್ತು ಉಳಿದ 6 ತಿಂಗಳು ಜಾಗೃತನಾಗುತ್ತಿದ್ದ. ಈ ಕಥೆಯು ರಾಮನ ವಿರುದ್ಧ ಕುಂಭಕರ್ಣ ಯುದ್ಧದ ಪ್ರಸ್ತಾವನೆಯಿಂದ ಆರಂಭವಾಗುತ್ತದೆ. ರಾವಣನು ತನ್ನ ವೀರಸೇನೆಯನ್ನು ಕಳೆದುಕೊಂಡ ಬಳಿಕ ರಾಮನ ಬಲವನ್ನು ಗಮನಿಸಿ ಆತನು ಕುಂಭಕರ್ಣನನ್ನು ಯುದ್ಧಕ್ಕೆ ಕರೆಸಲು ನಿರ್ಧರಿಸುತ್ತಾನೆ. ಈ ಸಮಯದಲ್ಲಿ ಕುಂಭಕರ್ಣನು ಆಡ ನಿದ್ರೆಯಲ್ಲಿ ಇದ್ದನು. ರಾವಣನು ತನ್ನ ಸುಪ್ತ ಸಹೋದರನನ್ನು ಎಬ್ಬಿಸಲು ಹರಸಾಹಸ ಪಡುತ್ತಾನೆ. ಆತನನ್ನು ಎಚ್ಚರಿಸಲು ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡಲಾಗುತ್ತದೆ. ಆಗ ಆತನು ಹಾದಿಯಲ್ಲಿ ಮೆಲ್ಲನೆ ಎಚ್ಚರಗೊಳ್ಳುತ್ತಾನೆ. ಕುಂಭಕರ್ಣನು ಎಚ್ಚರವಾದ ಬಳಿಕ ರಾವಣನು ತನ್ನ ಕಷ್ಟಗಳನ್ನು ವಿವರಿಸುತ್ತಾನೆ. ಅಷ್ಟೇ ಅಲ್ಲ, ಆತನು ರಾಮ ಮತ್ತು ಲಕ್ಷ್ಮಣರನ್ನು ಕೊಲ್ಲಲು ಸಿದ್ಧರಾಗಬೇಕೆಂದು ಹೇಳುತ್ತಾನೆ. ಕುಂಭಕರ್ಣನಿಗೆ ಯುದ್ಧದಿಂದ ಎಷ್ಟೋ ಹೆಚ್ಚು ಆಸಕ್ತಿಯಿಲ್ಲ. ಆದರೆ ತನ್ನ ಸಹೋದರನ ಸೇವೆಯನ್ನು ಮೀರಿ ಆತನು ತನ್ನ ದೈವಿಕ ಕರ್ತವ್ಯವನ್ನು ಅರಿತಿದ್ದನು. ತನ್ನ ಸಹೋದರನ ಆದೇಶದ ವಿರುದ್ಧ ಹೋಗುವುದು ಧರ್ಮದ ವಿರುದ್ಧವೆಂದು ಆತನು ಭಾವಿಸಿದ. ಹಾಗಾಗಿ ಯುದ್ಧಕ್ಕೆ ಸಿದ್ಧನಾಗಿ ಹೊರಟನು. ಕುಂಭಕರ್ಣನನ್ನು ನೋಡಿದರು ಲಂಕಾ ಸೇನೆ ತಕ್ಷಣವೇ ಹುಮ್ಮಸ್ಸು ಪಡೆದುಕೊಂಡಿತು. ಆತನ ಮಹಾಕಾಯವು ಯುದ್ಧಭೂಮಿಯಲ್ಲಿಯೇ ಭಯಮಿಶ್ರಿತ ಶಾಂತಿಯನ್ನು ಕಕ್ಕಿಸಿತು. ರಾಮನ ಅರಣ್ಯವಾಸದ ಅನುಸರಣೆ ಮತ್ತು ಸೇತುಬಂಧದ ಬಳಿಕ ಇದೊಂದು ಹೊಸ ಸವಾಲಾಗಿ ಕಂಡಿತು. ಯುದ್ಧ ಶುರುವಾಯಿತು. ಕುಂಭಕರ್ಣನು ತನ್ನ ಮಹಾವೀರ್ಯದಿಂದ ಎಲ್ಲಾ ವಾನರ ಪಡೆಯವರನ್ನು ಹಾಗೂ ಅವರ ನಾಯಕನಾದ ಸುಗ್ರೀವನನ್ನು ಪರಾಭವಗೊಳಿಸುತ್ತಾನೆ. ವಾನರ ಪಡೆಯು ಆತನನ್ನು ಎದುರಿಸಲು ಅನೇಕ ಮಾರ್ಗಗಳನ್ನು ಪ್ರಯತ್ನಿಸುತ್ತಾಳೆ, ಆದರೆ ಎಲ್ಲವೂ ವಿಫಲವಾಗುತ್ತದೆ. ಕೊನೆಗೂ ಕುಂಭಕರ್ಣನು ರಾಮನ ಎದುರಿಗೆ ಬರುತ್ತಾನೆ. ರಾಮನು ತನ್ನ ದಿವ್ಯ ಶಸ್ತ್ರಾಸ್ತ್ರಗಳಿಂದ ಕುಂಭಕರ್ಣನನ್ನು ಎದುರಿಸಲು ಪ್ರಾರಂಭಿಸುತ್ತಾನೆ. ಆಯಾ ಶಸ್ತ್ರಗಳು, ಬಾಣಗಳು, ಚಕ್ರಗಳು ಮತ್ತು ಅಸ್ತ್ರಗಳು ಎಲ್ಲಾ ಕುಂಭಕರ್ಣನಿಗೆ ಯಾವುದೇ ತೊಂದರೆ ಉಂಟುಮಾಡಲಿಲ್ಲ. ಆದರೆ ರಾಮನು ತನ್ನ ಶಕ್ತಿಯನ್ನು, ಪರಮಾಯುಧ ಶಕ್ತಿಯನ್ನು ಬಳಸಿದಾಗ ಕುಂಭಕರ್ಣನು ತನ್ನ ಗಂಭೀರ ಹಾಸ್ಯದಿಂದ ಮಸಕಾಗಿ ಬಿದ್ದು ಹೋಗುತ್ತಾನೆ. ತೀವ್ರವಾದ ಯುದ್ಧದಲ್ಲಿ ಕುಂಭಕರ್ಣನು ಬಹಳಷ್ಟು ನೋವು ಅನುಭವಿಸುತ್ತಾನೆ. ಆದರೆ ಯುದ್ಧವನ್ನು ಮುಗಿಸಲು ತನ್ನ ಶ್ರದ್ಧೆಯನ್ನು ಸಮರ್ಥಿಸಿಕೊಳ್ಳುತ್ತಾನೆ. ಆನಂತರ ರಾಮನು ತನ್ನ ಪ್ರಾಮಾಣಿಕ ಶಸ್ತ್ರದಿಂದ ಕುಂಭಕರ್ಣನನ್ನು ಕೊಲ್ಲುತ್ತಾನೆ. ಕುಂಭಕರ್ಣ ಅಳಿವು ದಶಾವತಾರದಲ್ಲಿ ರಾಮನ ಭರವಸೆಯನ್ನು ಮತ್ತಷ್ಟು ದೃಢಪಡಿಸುತ್ತದೆ. ಕುಂಭಕರ್ಣ ಸೋಲಿನ ನಂತರ ಲಂಕೆಯು ರಾಮನ ಸೇನೆಯ ಮುಂದಿನ ಗುರಿಯಾಗುತ್ತದೆ. ಕುಂಭಕರ್ಣ ಯುದ್ಧವು ಸಮಾಂತರಗಳು, ಭಾವನೆಗಳು ಮತ್ತು ಸತ್ಕಾರ್ಯದ ಮಹತ್ವವನ್ನು ಪ್ರಾಮುಖ್ಯತೆಯಿಂದ ಹೇಳುತ್ತದೆ. ಕುಂಭಕರ್ಣನು ತನ್ನ ಸಹೋದರನ ಬಗ್ಗೆ ಅತ್ಯಂತ ಪ್ರೀತಿ, ಗೌರವ ಮತ್ತು ಕರ್ತವ್ಯವನ್ನಿಟ್ಟುಕೊಂಡಿದ್ದನು. ಹಾಗಿದ್ದರೂ ಆತನು ತನ್ನ ಕರ್ತವ್ಯವನ್ನು ಮಾಡಲು ಯುದ್ಧಭೂಮಿಗೆ ಬಂದನು. ಈ ಕಥೆ ಯುದ್ಧಭೂಮಿಯು ಕೇವಲ ಪರಾಕ್ರಮ ಮಾತ್ರವಲ್ಲ, ಅದು ಧರ್ಮ, ಕರ್ತವ್ಯ ಮತ್ತು ಸಮರ್ಥತೆಯ ಅಭಿವ್ಯಕ್ತಿಯೂ ಆಗಿದೆ ಎಂದು ಸಾರುತ್ತದೆ.